ಕನ್ನಡದ ರಿಯಾಲಿಟಿ ಶೋ ಮಾಜಿ ಸ್ಪರ್ಧಿ ಬ್ರೈನ್ ಟ್ಯೂಮರ್ಗೆ ಬಲಿಯಾಗಿದ್ದಾರೆ. 44 ವರ್ಷದ ಪದ್ಮನಾಭ್ ಕೆಎಂ ಅಲಿಯಾಸ್ ಪದ್ದು ಗೌಡ ನಿಧನ ಹೊಂದಿದ್ದಾರೆ. ಪ್ಯಾಟೆ ಮಂದಿ ಕಾಡಿಗೆ ಬಂದರು ಸೀಸನ್ 2 ನಲ್ಲಿ ಇವರು ಭಾಗಿಯಾಗಿದ್ದರು. ಖಾಸಗಿ ಚಾನೆಲ್ನಲ್ಲೂ ನಿರೂಪಕರಾಗಿ ಅವರು ಕೆಲಸ ಮಾಡಿದ್ರು, ಜೊತೆಗೆ ಮಾಡೆಲ್ ಕೂಡ ಆಗಿದ್ರು. ಪದ್ಮನಾಭ್ ಅಲಿಯಾಸ್ ಪದ್ದು ಗೌಡ ಬೆಂಗಳೂರಿನ ಯಲಹಂಕದಲ್ಲಿ ಈಗ ಕೊನೆಯುಸಿರೆಳೆದಿದ್ದಾರೆ. ಪತ್ನಿ ಅಶ್ವಿನಿ, ಹೆಣ್ಣು ಮಗಳನ್ನು ಪದ್ದು ಗೌಡ ಆಗಲಿದ್ದಾರೆ. ತತ್ಕ್ಷಣಕ್ಕೀಗ ಹೆಸರನ್ನು ಕೇಳಿದ್ರೆ ಯಾರು ಇವರು ಅಂತ ಅನ್ನಿಸ್ಬೋದು, ಬಟ್ ಅವರ ಫೋಟೋವನ್ನು ನೋಡಿದಂತಹ ಸಂದರ್ಭದಲ್ಲಿ ಬಹುಶಃ ನಿಮಗೂ ಕೂಡ ಗೊತ್ತಾಗುತ್ತೆ. ಯಾಕಂದರೆ ಒಂದು ಚಾನೆಲ್ನಲ್ಲಿ ಅವರು ಕೆಲಸ ಮಾಡಿದ್ದು ನಿರೂಪಕರಾಗಿ, ಇದಾದ ನಂತರ ಪ್ಯಾಟೆ ಮಂದಿ ಕಾಡಿಗೆ ಬಂದರು ಸೀಸನ್ 2 ನಲ್ಲೂ ಕೂಡ ಭಾಗಿಯಾಗಿದ್ದು. ಒಂದು ಆ ಟೈಮ್ನಲ್ಲಿ ಚಿರಪರಿಚಿತ ಮುಖ ಅದು. ಈಗ ಪದ್ಮನಾಭ್ ಅಲಿಯಾಸ್ ಪದ್ದು ಗೌಡ ಬ್ರೈನ್ ಟ್ಯೂಮರ್ನಿಂದ ಸಾವನ್ನಪ್ಪಿದ್ದಾರೆ. ಪದ್ಮನಾಭ್ ಅಲಿಯಾಸ್ ಪದ್ದು ಗೌಡ ರಿಯಾಲಿಟಿ ಶೋನ ಮಾಜಿ ಸ್ಪರ್ಧಿ, ಜೊತೆಗೆ ನಿರೂಪಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಇವರು ಇವತ್ತು ಬ್ರೈನ್ ಟ್ಯೂಮರ್ನಿಂದ ಸಾವನ್ನಪ್ಪಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.